ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬಿಸ್ನೆಸ್ ಮ್ಯಾಥ್ಸ್ ಸಬ್ಜೆಕ್ಟ್ನಲ್ಲಿ ಫಾರ್ಮುಲಾ ಮೆಥಡ್ನಲ್ಲಿ ಸೊಲ್ಯೂಷನ್ ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಫಾರ್ಮುಲಾ ಏನು ಅಂತಂದರೆ -b ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a. ಸೊ ಇದು ಫಾರ್ಮುಲಾ. ನೋಡಿ, ಕ್ವಶನ್ ಈ ಥರದಲ್ಲಿ ಕೊಡ್ತಾರೆ, 3x² ಮೈನಸ್ 24x ಪ್ಲಸ್ 45 ಈಕ್ವಲ್ 0. ಫಸ್ಟು ನೀವು ಈ ಫಾರ್ಮುಲಾ ಮೆಥಡ್ನಲ್ಲಿ ಸೊಲ್ಯೂಷನ್ ಮಾಡಬೇಕಾದ್ರೆ ಫಸ್ಟ್ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತಂದರೆ, ಕೊಟ್ಟಿರುವಂಥ ಈಕ್ವೇಷನ್ ಕ್ವಶನಲ್ಲಿ ಕೊಟ್ಟಿರುವಂಥ ಈಕ್ವೇಷನ್ ಸರಿಯಾಗಿದೆಯಾ, ಡೈರೆಕ್ಟಾಗಿ ಸೊಲ್ಯೂಷನ್ ಮಾಡ್ಬೋದಾ ಅಥವಾ ಈಕ್ವೇಷನನ್ನು ಏನಾದರೂ ಚೇಂಜ್ ಮಾಡ್ಕೊಳ್ಬೇಕಾ. ಫಸ್ಟು ನೀವು ಹೇಗೆ ಈಕ್ವೇಷನ್ ಇರಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವಾಗಲೂ ಈಕ್ವೇಷನ್ ನೋಡಿ, ax² ಪ್ಲಸ್ bx ಪ್ಲಸ್ c ಈಕ್ವಲ್ 0 ಈ ಥರದಲ್ಲಿ ಇರಬೇಕು. ಅಂದರೆ ಯಾವಾಗಲೂ ಫಸ್ಟು x² ಕೊಟ್ಟಿರಬೇಕು, ನೆಕ್ಸ್ಟು x ಕೊಟ್ಟಿರಬೇಕು, ನೆಕ್ಸ್ಟ್ ಕಾನ್ಸ್ಟೆಂಟ್ ನಂಬರ್ ಕೊಟ್ಟಿರಬೇಕು. ಈ ಥರದಲ್ಲಿ ಇದ್ದರೆ ಡೈರೆಕ್ಟಾಗಿ ಸೊಲ್ಯೂಷನ್ ಮಾಡ್ಬೋದು. ಒಂದು ವೇಳೆ ಈ ಥರದಲ್ಲಿ ಇರಲಿಲ್ಲ ಅಂತಂದರೆ, ಅಂದರೆ ಫಸ್ಟು x² ನೆಕ್ಸ್ಟು x ನೆಕ್ಸ್ಟ್ ನಂಬರ್ ಈ ಫಾರ್ಮಲ್ಲಿ ಇರಲಿಲ್ಲ ಅಂತಂದರೆ ನೀವು ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಕೊಟ್ಟಿರೋಂಥ ಈಕ್ವೇಷನನ್ನು ಈ ಫಾರ್ಮ್ಗೆ ಈ ಥರದಲ್ಲಿ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇದೇ ಕ್ವಶನನ್ನು ಹೀಗೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. -24x ಪ್ಲಸ್ 45 ಈಕ್ವಲ್ಸ್ -3x². ನೋಡಿ, ಈಗ ಫಸ್ಟ್ ಎಕ್ಸ್ ಇದೆ, ನೆಕ್ಸ್ಟ್ ಕಾನ್ಸ್ಟೆಂಟ್ ಇದೆ, x² ಲಾಸ್ಟಿಗೆ ಕೊಟ್ಟಿದ್ದಾರೆ. ಈ ಥರದಲ್ಲಿ ಇರಲಿಕ್ಕಿಲ್ಲ. ಹೇಗಿರಬೇಕು ಈಕ್ವೇಷನ್? ಫಸ್ಟ್ x² ಬರ್ಕೊಳ್ಬೇಕು. ಇದನ್ನು ಚೇಂಜ್ ಮಾಡೋದು ಹೇಗೆ? ಈ x² ಈಕ್ವಲ್ಸಿಂದ ಈ ಚೇಂಜ್ ಬಂದರೆ ಏನಾಗುತ್ತೆ? ಪ್ಲಸ್ 3x² ಆಗುತ್ತೆ. x² ಆದಮೇಲೆ ಏನು ಬರ್ಕೊಳ್ಬೇಕು? x ಬರ್ಕೊಳ್ಬೇಕು. x ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? -24x ಅಂತ ಕೊಟ್ಟಿದ್ದಾರೆ. ದೆನ್ ಕಾನ್ಸ್ಟೆಂಟ್ ಬರ್ಕೊಳ್ಬೇಕು. ಕಾನ್ಸ್ಟೆಂಟ್ 45 ಅಂತ ಕೊಟ್ಟಿದ್ದಾರೆ. ಪ್ಲಸ್ 45 ಈಕ್ವಲ್ಸ್ 0. ಯಾವಾಗಲೂ ಫಸ್ಟು ಈಕ್ವೇಷನ್, ಅಂದರೆ ನಾನು ಒಂದು ವೇಳೆ ಈ ಥರದಲ್ಲಿ ಕೊಟ್ಟಿದ್ದರೆ ಹೇಗೆ ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ದು. ಈಗ ಈಕ್ವೇಷನ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಫಸ್ಟು x² ಇದೆ, ನೆಕ್ಸ್ಟು x ಇದೆ, ನೆಕ್ಸ್ಟು ಕಾನ್ಸ್ಟೆಂಟ್ ಇದೆ. ಈ ಫಾರ್ಮಲ್ಲಿದ್ದರೆ ಡೈರೆಕ್ಟಾಗಿ ಸೊಲ್ಯೂಷನ್ ಮಾಡ್ಬೋದು. ನೋಡಿ, ಫಾರ್ಮುಲಾ ಮೆಥಡ್ನಲ್ಲಿ ಸೊಲ್ಯೂಷನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಫಾರ್ಮುಲಾ ಬರ್ಕೊಳ್ತಾ ಇದ್ದೀನಿ ನಾನಲ್ಲಿ. x ಈಕ್ವಲ್ಸ್ -b ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b² ಮೈನಸ್ 4ac ಹೋಲ್ ಡಿವೈಡೆಡ್ ಬೈ 2a. ಸೊ ಇದು ಫಾರ್ಮುಲಾ. ಇಲ್ಲಿ ಎ ಅಂತಂದರೆ ಫಸ್ಟ್ ಕೊಟ್ಟಿರೋದು ಎ, ನೆಕ್ಸ್ಟ್ ಕೊಟ್ಟಿರೋದು ಬಿ, ನೆಕ್ಸ್ಟ್ ಕೊಟ್ಟಿರೋದು ಸಿ. x² ಪಕ್ಕದಲ್ಲಿ ಏನು ಕೊಟ್ಟಿದ್ದಾರೋ ಅದು ಎ, x ಪಕ್ಕದಲ್ಲಿ ಏನು ಕೊಟ್ಟಿದ್ದಾರೋ ಅದು ಬಿ, ದೆನ್ ಕಾನ್ಸ್ಟೆಂಟ್ ಏನು ಕೊಟ್ಟಿದ್ದಾರೋ ಅದು ಸಿ. ಸೊ ಈಗ ಎ ವ್ಯಾಲ್ಯೂ ಏನಿದೆ? ಎ ವ್ಯಾಲ್ಯೂ x² ಪಕ್ಕದಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂ ಏನಿದೆ? 3 ಇದೆ. ಇಲ್ಲಿ ಸೈನ್ ಏನೂ ಇಲ್ಲ ಅಂತಂದರೆ +3 ಅಂತ ಅರ್ಥ. ಬಿಗೆ -24 ಇದೆ. ಬಿ ಈಕ್ವಲ್ಸ್ -24, ಸಿ ಈಕ್ವಲ್ಸ್ ಪ್ಲಸ್ 45 ಇದೆ. ಸೊ ಸಿ ಈಕ್ವಲ್ಸ್ 45. ಫಸ್ಟು ಎ ಬಿ ಸಿ ವ್ಯಾಲ್ಯೂನ ಬರ್ಕೊಳ್ಬೇಕು. ಎ ಈಕ್ವಲ್ಸ್ 3, ಬಿ ಈಕ್ವಲ್ಸ್ -24, ಸಿ ಈಕ್ವಲ್ಸ್ 45. ಸೊ ಇನ್ನು ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಯಿತು. ನೆನ್ಪಿಟ್ಕೊಳ್ಳಿ, ಫಾರ್ಮುಲಾ ಮೆಥಡ್ನಲ್ಲಿ ಯಾವಾಗಲೂ 2 ಆನ್ಸರ್ ಬರಬೇಕು. ಲಾಸ್ಟಿಗೆ ಫೈನಲ್ ಆನ್ಸರ್ 2 ಆನ್ಸರ್ ಬರುತ್ತೆ. ಅದು ಹೇಗೆ ಅಂತ ನೋಡೋಣ. -b ಅಂತ ಫಾರ್ಮುಲಾದಲ್ಲಿದೆ. ಬಿ ವ್ಯಾಲ್ಯೂ -24 ಇದೆ. ಫಸ್ಟು ಮೈನಸ್ ಬರ್ಕೊಳ್ತಾ ಇದ್ದೀನಿ. ಈ ಮೈನಸ್ ಇಲ್ಲಿಂದ ಬಂತು, ಫಾರ್ಮುಲಾದಲ್ಲಿರುವಂಥ ಮೈನಸ್. ನೆಕ್ಸ್ಟ್ -24 ಇರೋದ್ರಿಂದ ವಿತಿನ್ ಬ್ರ್ಯಾಕೆಟ್ನಲ್ಲಿ -24 ಅಂತ ಬರ್ಕೊಳ್ತಾ ಇದ್ದೀನಿ. ಪ್ಲಸ್ ಆರ್ ಮೈನಸ್ ರೂಟ್ ಆಫ್ b² -24² ಮೈನಸ್ 4ac 4 ಇಂಟು ಎ ವ್ಯಾಲ್ಯೂ. ಎ ವ್ಯಾಲ್ಯೂ ಎಷ್ಟಿದೆ? 3 ಇದೆ. ಇಂಟು ಸಿ ವ್ಯಾಲ್ಯೂ ಎಷ್ಟಿದೆ? 45 ಇದೆ. ಡಿವೈಡೆಡ್ ಬೈ ಹೋಲ್ ಡಿವೈಡೆಡ್ ಬೈ 2a. 2 ಇಂಟು ಎ ವ್ಯಾಲ್ಯೂ ಎಷ್ಟಿದೆ? 3. ಸೊ ಇದನ್ನು ಸಿಂಪ್ಲಿಫೈ ಮಾಡೋದು ಹೇಗೆ ಅಂತಂದರೆ, ಫಸ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ +24 ಆಗುತ್ತೆ. ಪ್ಲಸ್ ಆರ್ ಮೈನಸ್ ಇದೆ. ಸೊ ಪ್ಲಸ್ ಆರ್ ಮೈನಸ್ ಬರ್ಕೊಳ್ತಾ ಇದ್ದೀನಿ. ರೂಟ್ ಆಫ್ b² ಅಂತಂದರೆ ಏನು? 24². 24 ಇಂಟು 24, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 24 ಇಂಟು 24 ಮಾಡಿದಾಗ ಬರುವಂಥ ಆನ್ಸರ್ 576 ಆಗುತ್ತೆ. 576 ಮೈನಸ್ 4 ಇಂಟು 3 ಇಂಟು 45 ಒಟ್ಟಿಗೆ ಮಲ್ಟಿಪ್ಲೈ ಮಾಡ್ಬೋದು. 4ac 4 ಇಂಟು ಎ ವ್ಯಾಲ್ಯೂ 3 ಇಂಟು ಸಿ ವ್ಯಾಲ್ಯೂ 45 ಮಲ್ಟಿಪ್ಲೈ ಮಾಡಿದಾಗ 540 ಬರುತ್ತೆ. ಹೋಲ್ ಡಿವೈಡೆಡ್ ಬೈ 2 3s 6. ನೆಕ್ಸ್ಟ್ ಸ್ಟೆಪ್ನಲ್ಲಿ 24 ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 576 ಮೈನಸ್ 40. 576 ಮೈನಸ್ 40 ಮಾಡಿದಾಗ ಬರುವಂಥ ಆನ್ಸರ್ 576 ಮೈನಸ್ 540 ಬರುವಂಥ ಆನ್ಸರ್ 36 ಆಗುತ್ತೆ. ಡಿವೈಡೆಡ್ ಬೈ 6. ನೆಕ್ಸ್ಟ್ ಸ್ಟೆಪ್ನಲ್ಲಿ 24 ಪ್ಲಸ್ ಆರ್ ಮೈನಸ್ 36ಗೆ ರೂಟ್ ತೆಗೆದಾಗ 6 ಬರುತ್ತೆ. 24 ಪ್ಲಸ್ ಆರ್ ಮೈನಸ್ 6 ಡಿವೈಡೆಡ್ ಬೈ 6. ಇಲ್ಲಿಂದ 2 ಆನ್ಸರ್ ಮಾಡಬೇಕು ನೀವು. ಫಸ್ಟು 24 ಪ್ಲಸ್ 6 ಡಿವೈಡೆಡ್ ಬೈ 6. ನೆಕ್ಸ್ಟ್ 24
-6/6. ಏನಕ್ಕೆ ಫಾರ್ಮುಲಾ ಇರೋದೇನು ಪ್ಲಸ್ ಆರ್ ಮೈನಸ್. ಸೊ ಪ್ಲಸ್ಸಿಗೆ ಒಂದು ಆನ್ಸರ್, ಮೈನಸ್ಸಿಗೆ ಒಂದು ಆನ್ಸರ್. 24 + 6 ಅಂತಂದರೆ 30. 30/6. 6×5 30. ಎಕ್ಸಾಕ್ಟ್ ಡಿವೈಡ್ ಆದರೆ ಡಿವೈಡ್ ಮಾಡಿ ಫೈನಲ್ ಆನ್ಸರ್ ಬರೀಬೇಕು. ಡಿವೈಡ್ ಆಗಲಿಲ್ಲ ಅಂತಂದರೆ ಫ್ರ್ಯಾಕ್ಷನ್ ಬರೀಲಿಕ್ಕಿಲ್ಲ. ಹಾಗೆ ಎಷ್ಟು ಸಿಂಪ್ಲಿಫೈ ಆಗುತ್ತೋ ಅಷ್ಟು ಸಿಂಪ್ಲಿಫೈ ಮಾಡಿ ನೀವು ಆನ್ಸರ್ ಬರೆದಿರಬೇಕು. ಈಗ 6×5 ಡೈರೆಕ್ಟಾಗಿ ಎಕ್ಸಾಕ್ಟ್ ಡಿವೈಡ್ ಆಗುತ್ತೆ. ಸೊ 5 ಅಂತ ಬರುತ್ತೆ. ಸಪೋಸ್ ಇಲ್ಲಿ 29 ಇತ್ತು ಅಂತ ಅನ್ಕೊಳ್ಳೋಣ. 29/6. ಅವಾಗ ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ. ಫೈನಲ್ ಆನ್ಸರೇ 29/6. ಡಿವೈಡ್ ಮಾಡ್ಲಿಕ್ಕೆ ಆದರೆ ಡಿವೈಡ್ ಮಾಡಿ ಬರೆಯೋದು. ಡಿವೈಡ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ಎಷ್ಟು ಮಟ್ಟಿಗೆ ಡಿವೈಡ್ ಆಗುತ್ತೋ ಅಷ್ಟು ಮಟ್ಟಿಗೆ ಡಿವೈಡ್ ಮಾಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ 18 ಇತ್ತು ಅಂತ ಅನ್ಕೊಳ್ಳೋಣ. ಅವಾಗಲೂ ಡಿವೈಡ್ ಆಗುತ್ತೆ. 16 ಇದ್ದರೆ ಡಿವೈಡ್ ಆಗಲ್ಲ. 16/6 ಡಿವೈಡ್ ಆಗುತ್ತಾ? ಡಿವೈಡ್ ಆಗಲ್ಲ. ಹೇಗೆ ಸಿಂಪ್ಲಿಫೈ ಮಾಡ್ಬೋದು? ಎಷ್ಟು ಸಿಂಪ್ಲಿಫೈ ಮಾಡಲಿಕ್ಕಾಗುತ್ತೋ ಅಷ್ಟು ಸಿಂಪ್ಲಿಫೈ ಮಾಡಿದ್ರೆ ಆಯಿತು. ಹೇಗೆ ಸಿಂಪ್ಲಿಫೈ ಮಾಡ್ಬೋದು? 2 8 16, 2 3 6. ಸೊ 8/3. ಆ ಥರದಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಸಿಂಪ್ಲಿಫೈ ಮಾಡಲಿಕ್ಕಾಗುತ್ತೋ ಅಷ್ಟು ಸಿಂಪ್ಲಿಫೈ ಮಾಡಿಡಿ. ಈಗ ಎಕ್ಸಾಕ್ಟ್ ಡಿವೈಡ್ ಆಗೋದ್ರಿಂದ ನಾನು ಡೈರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲೂ ಅದೇ ಥರನೇ 24 - 6. 24 - 6 ಅಂತಂದರೆ 18 ಆಗುತ್ತೆ. 18/6. 6 3 18. ಸೊ ಫೈನಲ್ ಆನ್ಸರ್ 5 ಆರ್ 3. ಸೊ ಎಕ್ಸಾಕ್ಟ್ ಡಿವೈಡ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತಂದರೆ ನಾನು ಈಗ ಹೇಳಿದಾಗೆ ಆ ಥರದಲ್ಲಿ ಡಿವೈಡ್ ಮಾಡಿ ಬರೀಬೇಕು. ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಕ್ವಶನನ್ನು ಡೈರೆಕ್ಟಾಗಿ ಕೊಡದೇ ಇದೆ. ಅಂದರೆ ಫಸ್ಟು x² ನೆಕ್ಸ್ಟು x ನೆಕ್ಸ್ಟ್ ಕಾನ್ಸ್ಟೆಂಟ್ ಆ ಥರನೇ ಕೊಡಬೇಕು. ಹಾಗೆ ಕೊಡಲಿಲ್ಲ ಅಂದರೆ ಅದನ್ನು ಚೇಂಜ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನೀವು ಕಲ್ತ್ಕೊಳ್ಬೇಕು. ಕಲ್ತ್ಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮ್ ಮಾಡ್ಬೋದು. ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಆ ಥರ ಚೇಂಜ್ ಮಾಡಿಕೊಂಡು ಮಾಡುವಂಥ ಪ್ರಾಬ್ಲಮನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.